ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಗಂಟಲಿನಲ್ಲಿ ಉರಿ ಆಗ್ತಾ ಇದೆ, ಕೆಮ್ಮು ಬಂದಂತೆ ಆಗ್ತಾ ಇದೆ ಅಂತ ಆದ್ರೆ ಅದು ಕಫ ಪಿತ್ತ ಎರಡು ದೋಷಗಳ ಒಂದು ವೃದ್ಧಿಯಾಗಿ ಆಗುವಂತ ಸಮಸ್ಯೆ. ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುವಂಥದ್ದು ಅಂತ ಹೇಳಿದ್ರೆ ಅದು ಜ್ಯೇಷ್ಠ ಮಧುವಿನ ಬೇರು. ವೀಕ್ಷಕರೇ, ಜ್ಯೇಷ್ಠ ಮಧುವಿನ ಬೇರು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಲಭ್ಯ ಇರುತ್ತೆ. 1 ಇಂಚಿನಷ್ಟು ದೊಡ್ಡ ಜ್ಯೇಷ್ಠ ಮಧುವಿನ ಬೇರನ್ನ ಅದನ್ನ ಜಗದು ನೀವು ಅದರ ರಸವನ್ನ ಕುಡಿತಾ ಇರಬೇಕು. ಸೊ ಅದನ್ನ ಬಾಯಲ್ಲಿ ಇಟ್ಕೊಂಡಿರ್ಬೇಕು. ಸೊ 1 ಗಂಟೆ ಬೆಳಿಗ್ಗೆ ಒಂದು ಹೊತ್ತು ಮತ್ತೆ ಸಂಜೆ ಒಂದು ಹೊತ್ತು ಇದನ್ನ ಒಂದು ಇಂಚಿನಷ್ಟು ಈ ಜ್ಯೇಷ್ಠ ಮಧುವಿನ ಬೇರನ್ನ ಜಗದು ಅದರ ರಸವನ್ನ ನುಂಗ್ತಾ ಇದ್ರೆ ಅದು ಗಂಟಲಿನಲ್ಲಿ ಆಗುವಂತ ಇರಿಟೇಷನ್ ಅನ್ನ ಕಡಿಮೆ ಮಾಡುತ್ತೆ. ಕಫ ಪಿತ್ತ ಎರಡು ದೋಷಗಳನ್ನು ಕೂಡ ಶಮನ ಮಾಡುವುದರ ಮೂಲಕ ಈ ಒಣ ಕೆಮ್ಮು ಅದರಿಂದ ಆಗುವಂತ ಉರಿಯನ್ನ ಕಡಿಮೆ ಮಾಡುತ್ತೆ. ಸೊ ಈ ಒಂದು ಸರಳ ಪ್ರಯತ್ನವನ್ನು ಮಾಡಿ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಡಿ. ನಮಸ್ಕಾರ.